ಯಾಕೆ ಕಾರ್ಗೆ ಇಂಜೆಕ್ಷನ್ ಕೊಡ್ತಿದ್ದಾರೆ ಅಂತ ಅನ್ಕೊತಾ ಇದ್ದೀರಾ? ಮಿಸ್ ಮಾಡಿದೆ ವಿಡಿಯೋ ಎಂಡ್ ತನಕ ನೋಡಿ ಯಾಕೆ ಅಂತ ಹೇಳ್ತೀನಿ. ನಮಗೆ ಇವತ್ತೊಂದು ಕ್ರೆಟಾ ಕಾರ್ಗೆ ಎಕ್ಸ್ಟೀರಿಯರ್ PPF ಬಂದಿತ್ತು. ಸೊ ಕಸ್ಟಮರ್ ಬಂದು ಇನ್ಸ್ಟಾಗ್ರಾಮಿಂದ ನೋಡ್ಕೊಂಬಂದಿದ್ರು ನಮ್ಮ ರೀಲ್ಸ್‌ನ. ನಮ್ಮ ಕ್ವಾಲಿಟಿ ವರ್ಕ್ ಇಷ್ಟ ಆಗಿ ಬಂದಿದ್ದರು. ಸೊ ಕಸ್ಟಮರ್‌ಗೆ ಎಕ್ಸ್ಟೀರಿಯರ್ PPF ಬೇಕಾಯಿತು. ನಾವು ಯೂಸ್ ಮಾಡೋದು ಶೀಲ್ಡ್ ಪ್ರೋ 7 ಇಯರ್ಸ್ ವಾರಂಟಿ ವಿತ್ 190 ಮೈಕ್ರಾನ್ಸ್ PPF ನಾವು ಯೂಸ್ ಮಾಡ್ತೀವಿ. ಸೊ ಕಸ್ಟಮರ್ಗೆ ತುಂಬ ಒಳ್ಳೆ ಕ್ವಾಲಿಟಿ ಬೇಕಾಗಿತ್ತು, ಹಾಗೆ ಒಳ್ಳೆ ವಾರಂಟಿ ಬೇಕಾಗಿತ್ತು, ಯೆಲ್ಲೋಯಿಶ್ ಆಗಬಾರ್ದಾಗಿತ್ತು. ಸೊ ನಾವು ನಮ್ಮ ವರ್ಕ್ ಸ್ಟಾರ್ಟ್ ಮಾಡ್ಕೊಂಡ್ವಿ. PPF ತುಂಬ ಎಕ್ಸ್ಪೀರಿಯನ್ಸ್ಡ್ ಇರೋ ಟೆಕ್ನಿಷಿಯನ್ಸೇ ಮಾಡಬೇಕಾಗುತ್ತೆ. ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದರೆ ಫುಲ್ ಎಲ್ಲ PPFನೂ ರೀಪ್ಲೇಸ್ ಮಾಡಬೇಕಾಗುತ್ತೆ ಆ ಪಾರ್ಟಿಂದು. ಸೊ ನಮ್ಮಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ಡ್ ಟೆಕ್ನಿಷಿಯನ್ಸ್ ಇದ್ದಾರೆ, ಟ್ರಸ್ಟ್ ವರ್ತಿ ಟೆಕ್ನಿಷಿಯನ್ಸ್ ಇದ್ದಾರೆ. ನೀವು ನಮ್ಮನ್ನ ಟ್ರಸ್ಟ್ ಮಾಡಿ ಬನ್ನಿ. PPFಗೆ ಒಳ್ಳೆ ಕ್ವಾಲಿಟಿ ಆ್ಯಂಡ್ ಬೆಸ್ಟ್ ಸರ್ವಿಸ್ ನಾವು ಕೊಡ್ತೀವಿ. ಎಂಡ್ ತನಕ ನೋಡಿ ರಿಸಲ್ಟ್ ಹೆಂಗೆ ಬಂದಿದೆ ಅಂತ. PPF ಹಾಕಿದ್ದಾರೆ ಅಂತಲೇ ಅನಿಸ್ಬಾರ್ದು, ಆ ಥರ ರಿಸಲ್ಟ್ ಬಂದಿದೆ. ಸೊ ನೀವು ನೋಡ್ತಿದ್ರಲ್ಲ ಸ್ಟಾರ್ಟಿಂಗಲ್ಲಿ ಇಂಜೆಕ್ಷನ್ ಯಾಕೆ ಇದು ಮಾಡ್ತಾ ಇದ್ದಾರೆ ಅಂತ. ಸೊ ಇಂಜೆಕ್ಷನ್ ಏನಕ್ಕೆ ಯೂಸ್ ಮಾಡೋದು ಅಂದರೆ ಏರ್ ಬಬಲ್ಸ್ ಬರುತ್ತೆ, ಏರ್ ಬಬಲ್ಸ್ನ ಔಟ್ ಮಾಡೋಕ್ಕೆ ಇಂಜೆಕ್ಷನ್ ಯೂಸ್ ಮಾಡ್ತೀವಿ. ಆ್ಯಂಡ್ ತುಂಬಾ ಟಫ್ ಪ್ರೋಸೆಸ್ ಇದು ಅಂತಲೇ ಹೇಳ್ಬೋದು. ತುಂಬ ಟೈಮ್ ಕನ್ಸ್ಯೂಮಿಂಗ್ ಇದು. ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಎಡ್ಜಸ್ ಕೂಡ ಅಷ್ಟೇ ಟಕ್ಕಿನ್ ಮಾಡಬೇಕು, ನೀಟಾಗಿ ಸ್ಕ್ವೀಸ್ ಮಾಡಬೇಕು. PPFನ ಸ್ವಲ್ಪ ಎಲ್ಲಾದರೂ ಬಂದ್ರೂ ಹೆಚ್ಚು ಕಮ್ಮಿ ಆಗುತ್ತೆ.